ಸರ್ 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 ಸಸನ ಮನೆ ಬಣ್ಣ ನಿಮಿಷ ಸರ್ ಸರ್ ಸಸನ ಹೊರಗೋದ್ಲಿ ಸರ್ ನಮಸ್ಕಾರಮಣ್ಣ. ಇದಕ್ಕೆ ಮುಂಚೆ ಕೂಡ ಚಿಕ್ಕಮಗಳೂರಲ್ಲಿ ನಾವೆಲ್ಲ ಕೆಲಸ ಮಾಡಿರುವಾಗ ನಕ್ಸಲ್ ಸರೆಂಡರ್ ಆಗಿದ್ದರು. ಸರೆಂಡರ್ ಬಂದು ತುಂಬ ಒಂದು ದೊಡ್ಡ ಪ್ರಾಸೆಸ್ ಕರ್ನಾಟಕದಲ್ಲಿ ಮತ್ತು ಸ್ಟೇಟ್ ಕಂಪೇರ್ ಮಾಡುವಾಗ ಇಲ್ಲಿ ಒಂದು ನಕ್ಸಲ್ ಸರೆಂಡರ್ ಪಾಲಿಸಿ ಇದೆ, ಆ್ಯಕ್ಟಿವ್ ಆಗಿದೆ. ಬಟ್ ಅದು ಇನ್ ಬಿಟ್ವೀನಲ್ಲಿ ನಮ್ಮ ಸಿವಿಲ್ ಸೊಸೈಟಿ ಜನ ಇರ್ತಾರೆ, ತುಂಬ ನೆಗೋಸಿಯೇಷನ್ ಅವರಲ್ಲಿ ಮಾತಾಡಬೇಕು. ಆಮೇಲೆ ಅವ್ರಿಗೆ ಲೈಫ್ನಲ್ಲಿ ಏನು ಬೇಕು ಎಲ್ಲ ತಿಳ್ಕೊಂಡೇ ಬರ್ತಾರೆ. ಬ್ಯಾಂಕ್ ಲೋನ್ಸಲ್ಲಿ ಸಿಗ್ತಾ ಇದೆ, ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅವ್ರಿಗೆ ಸಿಗ್ತದೆ. ಅದೆಲ್ಲ ಆದ ಮೇಲೆ ನಕ್ಸಲ್ ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆಗುವಾಗ ಕೆಲವು ಕಂಡೀಷನ್ಸ್ ಇದೆ, ಅವ್ರ ಮೇಲೆ ಏನು ಕೇಸ್ ಇದೆ ಅವರು ಫೇಸ್ ಮಾಡಲೇಬೇಕು, ಕೋರ್ಟ್ಗೆ ಹೋಗಬೇಕು. ಬಟ್ ಈ ಸರೆಂಡರ್ ಪ್ರಾಸೆಸ್ ಸ್ವಲ್ಪ ಡೌಟ್ ಬರ್ತಾ ಇದೆ ನೋಡುವಾಗ. ಕಾರಣ ಒಂದು ಮೈನ್ ನಕ್ಸಲ್ ತುಂಬ ವರ್ಷ ಜನ ಹುಡುಕ್ತಾ ಇದ್ದಾರೆ. ಇವನ್ ನಕ್ಸಲ್ ಎನ್ಕೌಂಟರ್ ಕೂಡ ಸ್ವಲ್ಪ ಡೌಟ್ ಈ ಇಶ್ಯೂದಲ್ಲಿ. ವಿಕ್ರಮ್ ಗೌಡ ಒಂದು ಮನೆಯಲ್ಲಿ ಬಂದಿದ್ದರು, ಆ ಮನೆಯಲ್ಲಿ ಪಕ್ಕದಲ್ಲಿ ಇರುವವರೆಲ್ಲ ಮೀಡಿಯಾದಲ್ಲಿ ಬೇರೆ ಬೇರೆ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪೊಲೀಸರು ಮುಂಚೆ ಬಂದಿದ್ದರು, ಮನೆಯೆಲ್ಲ ಕ್ಲಿಯರ್ ಮಾಡಿಟ್ಟಿದ್ರು. ಆಮೇಲೆ ಸಡನ್ ನ್ಯೂಸ್ ಬಂದಿತ್ತು. ಎನ್ಕೌಂಟರ್ ಆದ ತಕ್ಷಣ ನಕ್ಸಲ್ ಸರೆಂಡರ್ನು ಸರ್ಕಾರ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಪಕ್ಷದವರು ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಹೇಳಿದ್ದಾರೆ. ಈ ನಕ್ಸಲ್ ಸರೆಂಡರ್ ಪ್ರಾಸೆಸ್ಸೇ ಸ್ವಲ್ಪ ಡೌಟ್ ಇದೆ. ಆಮೇಲೆ ಇದರಲ್ಲಿ ನೆಗೋಸಿಯೇಷನ್ ಏನು ಯಾರು ಮಾಡಿದ ಥರ ಕಾಣ್ತಾ ಇಲ್ಲ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆವಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರೆ. ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆ್ಯಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, ಟಿ ವಿದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ ಇದು. ಯಾಕಂದರೆ ಅವರೊಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಕಾನ್ವೊಕೇಷನ್ ಅಡ್ರೆಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಹಿಂದಿ ಈಸ್ ನಾಟ್ ಅ ನ್ಯಾಷನಲ್ ಲ್ಯಾಂಗ್ವೇಜ್. ಎಲ್ಲರಿಗೂ ಗೊತ್ತಿರ್ತದೆ, ಹಿಂದಿ ಬಂದು ಒನ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ಪ್ರಧಾನಮಂತ್ರಿ ಅವರು ತುಂಬ ಕಡೆಯಲ್ಲಿ ಹೇಳಿದ್ದಾರೆ, ಎಲ್ಲ ಲ್ಯಾಂಗ್ವೇಜಸ್ಸು ನ್ಯಾಷನಲ್ ಲ್ಯಾಂಗ್ವೇಜನ್ನೇ ಹೇಳಿದ್ದಾರೆ. ಇದರಲ್ಲಿ ನಮ್ಮ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅವರು ಅದೇ ಥರ ಅವ್ರ ಬಿಹೇವಿಯರ್ ಇದೆ. ತಮಿಳ್ನಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡ್ತಾರೆ, ತೆಲುಗುನಲ್ಲಿ ಮಾತಾಡ್ತಾರೆ. ಸೊ ನಮ್ಮ ಸರ್ಕಾರ ಪ್ರಕಾರ ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್ ಥರವೇ ನಮ್ಮ ಸರ್ಕಾರ ಪ್ರಧಾನಮಂತ್ರಿ ಅವರು ಟ್ರೀಟ್ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ಅದು ಕನ್ನಡಕ್ಕೆ ತುಂಬ ಮರ್ಯಾದೆ ಕೊಡ್ತಾರೆ, ತಮಿಳಿಗೆ ತುಂಬ ಮರ್ಯಾದೆ ಕೊಡ್ತಾರೆ. ಅಶ್ವಿನ್ ಅವರು ಏನೊಂದು ಮಾತಿನಲ್ಲಿ ಹೇಳುವುದು, ಇಟ್ ಇಸ್ ನಾಟ್ ದಿ ನ್ಯಾಷನಲ್ ಲ್ಯಾಂಗ್ವೇಜನ್ನು ಹೇಳುವುದು, ಇಟ್ ಇಸ್ ಅ ಪಾಯಿಂಟ್ ಆಫ್ ವ್ಯೂ. ಅದು ನಿಜ ಕೂಡ ಅದು. ಬಟ್ ಎಲ್ಲಿ ಕೂಡ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಯಾರಿಲ್ಲ, ಎಲ್ಲ ಲ್ಯಾಂಗ್ವೇಜು ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಆ ಅರ್ಥದಲ್ಲಿ ಅಶ್ವಿನ್ ಹೇಳಿದಾರೋ ಬಿಟ್ಟು ಬೇರೆಯವ್ರು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಕಾಡಲ್ಲಿ ಬದುಕಿದ್ರು ಅದನ್ನು ಈಗ ಇವತ್ತು ಇದು ಮಾಡ್ಕೊಂಡು ರಿಕವರ್ ಮಾಡ್ಕೊಂಡಿದೆ. ಅಂದರೆ ಈ ಪ್ರಾಸೆಸ್ ಏನಿದೆ ಅದು ತುಂಬ ಡೌಟ್ಫುಲ್ ಅಂತ. ಹೌದು ಸರ್, ಈ ಪ್ರಾಸೆಸ್ನಲ್ಲಿ ಡೌಟ್ಫುಲ್ ಇದೆ. ನಾನು ಏಕನೇ ತಪ್ಪು ಬಗ್ಗೆ ಹೇಳಿದ್ದೀನಿ ಸರ್. ಸೆಕೆಂಡು, ಇದು ಒಂದು ನಾರ್ಮಲಿ ಈ ಥರ ಒಂದು ಕಾಂಪ್ಲಿಕೇಶನ್ ಬರುವಾಗ ಜನಕ್ಕೂ ಒಂದು ನಕ್ಸಲ್ ಸರೆಂಡರ್ ಆಗುವಾಗ ಜನಕ್ಕೊಂದು ವಿಶ್ವಾಸ ಬರಬೇಕು. ಕಾರಣ ಇಷ್ಟು ವರ್ಷ ಸರ್ಕಾರ ವಿರುದ್ಧ ಯಾರು ಹೋರಾಟ ಮಾಡಿದಾರೋ ಸಿವಿಲ್ ಸೊಸೈಟಿ ಒಳಗಡೆ ತಾವು ಬಿಡ್ತೀರಾ. ಸಿವಿಲ್ ಸೊಸೈಟಿ ಒಳಗಡೆ ಅವರು ಬರುವಾಗ ಜನಕ್ಕೊಂದು ವಿಶ್ವಾಸ ನಂಬಿಕೆ ಬರಬೇಕು, ಈ ಪ್ರಾಸೆಸ್ ಕ್ಲೀನಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಸೊ ಜನಕ್ಕೆ ಇದರಲ್ಲಿ ವಿಶ್ವಾಸ ಸ್ವಲ್ಪ ಕೊರತೆ ಇದೆ. ಸೊ ಅದಕ್ಕೆ ನಾನು ಪುನಃ ಹೇಳ್ತಾ ಇದ್ದೀನಿ ಸರ್, ಎನ್ಕೌಂಟರ್ ಅದೇ ಒಂದು ಡೌಟ್ ಇದೆ. ಎನ್ಕೌಂಟರ್ ಆದ ಮೇಲೆ ಸರೆಂಡರ್ ಪ್ರಾಸೆಸ್ ಒಂದು ಡೌಟ್ ಇದೆ. ಹೋಮ್ ಮಿನಿಸ್ಟರ್ ಅವರು ಭಾಷಣ ನಾನು ನೋಡುವಾಗ ಕೊಂಚ ಉಲ್ಟಾ ಪುಲ್ಟಾ ಮುಂದೆ ಹಿಂದೆ ಇರೋದು ಮಾತಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಬೇರೆ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಸರ್ಕಾರಕ್ಕೆ, ಈ ಪ್ರಶ್ನೆ ಬರ್ತಾ ಇದೆ. ಸೊ ಇದು ಪತ್ರಿಕೆಯಲ್ಲಿ ತಾವೆಲ್ಲ ಇದ್ದೀರಾ, ಸರ್ಕಾರ ಉತ್ತರ ಕೊಡಬೇಕು. ಆಮೇಲೆ ಈ ಪ್ರಾಸೆಸ್ ಯಾರು ಮುಚ್ಚಾಕ್ಲಿಕ್ಕೆ ಆಗಲ್ಲ ಸರ್, ಒಂದಿನ ನಿಜ ಔಟ್ಸೈಡ್ ಬಂದೇ ಬರ್ತದೆ. ಸೊ ಬರಬೇಕು. CM ಮನೆಗೆ ಹೋಗಿ ಸರೆಂಡರ್ ನಕ್ಸಲ್ ಸರೆಂಡರ್ ಪ್ರಾಸೆಸ್ ಯಾವಾಗಲೂ ಕೂಡ ಒಂದು ಪೊಲೀಸ್ ಆಫೀಸರ್, ಕಲೆಕ್ಟರ್ ಈ ರೀತಿಯಲ್ಲಿ ಆಗಬೇಕಲ್ಲ. ಸೊ ಚಿಕ್ಕಮಗಳೂರಲ್ಲಿ ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ದೊಡ್ಡ ಲೆವೆಲ್